ಮತ್ತೆ ಇವಾಗ ನಮಗೆಲ್ಲ ಗೊತ್ತಿದೆ, ನೀವು ಮಾಧ್ಯಮದಲ್ಲಿ ಬರೋದಲ್ಲಿ ಕೆ.ಸಿ. ಈಶ್ವರಪ್ಪ ಅವ್ರ ಬಗ್ಗೆ ಅವರು ಏನು ಉಚ್ಚಾಟನೆ ಆಗಿರೋದು ಅದನ್ನೆಲ್ಲ ನಾನು ಚರ್ಚೆ ಮಾಡ್ಕೊಳ್ಳೋಣ. ಯಾಕಂದರೆ ಅವ್ರ ಮನೆ ಗಲೀಜನ್ನ ನನ್ನ ಬಾಯಲ್ಲಿ ನಾನು ಬಳಸೋಣ ತಗೊಳ್ಳೋಕೆ ಹೋಗೋದಿಲ್ಲ. ಆದರೆ ಕೆ.ಸಿ. ಈಶ್ವರಪ್ಪ ಅವರು ಇಷ್ಟೊಂದು ವಯಸ್ಸಾಗಿ ಇಂಥ ವಯಸ್ಸಾಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಾಪ ಕಷ್ಟಪಟ್ಟಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ. ನಾವು RSS ಅಲ್ಲಿ ನಾವು ಜೀವನ ಇಡೀ ನಾವು ಮಾಡ್ಕೊಂಡು ಬಂದ್ವಿ. ಯಡಿಯೂರಪ್ಪರು ಪಕ್ಷ ಬಿಟ್ಟು ಹೋದಾಗೂ ಕೂಡ ನಾವು ಬಿಡಲಿಲ್ಲ. ಅವರು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ನಾನು ಅದು ಉಚ್ಚರಿಸಕ್ಕೆ ಹೋಗಲ್ಲ, ಯಾಕಂದರೆ ನೀವೆಲ್ಲ ನೋಡಿದ್ವಿ. ಆದರೆ ಪದೇ ಪದೇ ಈಶ್ವರಪ್ಪ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಗೀತಾ ಶಿವರಾಜ್ಕುಮಾರ್ ನನ್ನ ಸೋದರಿ ಸಮಾನ ಡಮ್ಮಿ ಕ್ಯಾಂಡಿಡೇಟ್ಗಳು ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ನಮಗೆ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಈಶ್ವರಪ್ಪ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವ್ರು ಗಂಡಸಾದ್ರೆ ನಿಜವಾಗ್ಲೂ, ಅವ್ರು ನಿಜವಾಗ್ಲೂ ಗಂಡಸಾದ್ರೆ ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಅವರಿಗೆ. ಅವ್ರ ಮಗನಿಗೆ ಒಂದು ಮಿಲ್ಕ್ ಬಾಟಲ್ ಕೊಟ್ಟು ಅದನ್ನು ಚೀಟ್ ಕುತ್ಕೊಳ್ಳೋದಕ್ಕೆ ಹೇಳಿದ್ರು. ಯಾಕೆಂದ್ರೆ ಅವ್ರು ಯಾಕೆ ಇಷ್ಟು ಕೀಳ್ಮಟ್ಟವಾಗಿ ಮಾತಾಡ್ತಿದ್ದೀನಿ ಅಂದರೆ, ಗೀತಾ ಶಿವರಾಜ್ಕುಮಾರ್ ಅಗೌರವ ಕೊಡ್ತಕ್ಕಂಥ ವ್ಯಕ್ತಿಯನ್ನು ನಾನು ಖಂಡನೆಯನ್ನು ಮಾಡ್ತೀನಿ. ಈಶ್ವರಪ್ಪರೇ ನಿಮ್ಮಂಥ ಕೀಳ್ಮಟ್ಟದ ರಾಜಕಾರಣಿ ನೀನು ಯಾರೂ ಇಲ್ಲ. ಯಾಕೆಂತಂದರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವು ಇರಬೇಕು ಅಂತ ಹೇಳಿ ಬಂದಿಲ್ಲ. ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ನೀವು ಶ್ರೀಮಂತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅದು ಹೆಂಗಾದರೂ ಗೊತ್ತಿಲ್ಲ ನನಗೆ. ರೈಟ್ ಸೈಡ್ ಈಶ್ವರಪ್ಪ, ರೈಟ್ ಸೈಡ್ ಯಡಿಯೂರಪ್ಪ ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀವಿ. ಆಸ್ತಿ ಅವ್ರ ಹಕ್ಕು ಅವ್ರು ಏನು ಬೇಕಾದ್ರೂ ಮಾಡ್ತೀವಿ, ಹೆಂಗಾದ್ರೂ ಬೆಳ್ತಾರೆ, ನಾನು ಅದನ್ನು ಹೇಳೋದಿಲ್ಲ. ಆದರೆ ಗೀತಾ ಶಿವರಾಜ್ಕುಮಾರ್ ಅವ್ರ ಕಂಟೆಗೆ ಬಂದರೆ ಬಿ ಕೇರ್ಫುಲ್ ಅವರೇ. ಜನರು ತಿರುಗಿ ಬೀಳ್ತಾರೆ, ಅಭಿಮಾನಿಗಳಿದ್ದಾರೆ. ನಿಮ್ಮಂಥ ಲೆಕ್ಕ ಹೇಳಿದ್ರಲ್ಲ, 35,000 ಜನರು ಬಂದುಬಿಟ್ರಂತ ಅವ್ರಿಗೆ ಎಂಥದ್ದು ನಾಮಿನೇಷನ್. ನಿಮ್ಮ ಮುಖಕ್ಕೆ ನಿಮ್ಮ ನಾಲಿಗೆ ನಿಮ್ಮ ಬಣ್ಣ ಹಾಕ್ಕೊಂಡು ಓಡಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಹೆಣ್ಣು ಮಗಳಿಗೆ ಗೌರವ ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತೀನ, ಚೀಪಾಗಿ ಮಾತಾಡ್ತೀವಿ. ನಿಮ್ಮ ನಾಲಿಗೆಗೆ ಹುಡುಕು, ಅದಕ್ಕೆ ಮೇಕಪ್ ಹಾಕ್ಕೊಂಡು ಮಾತಾಡ್ತಕ್ಕಂಥ ಕೆಲಸವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದರೂ ಫಸ್ಟ್ ಅವಾರ್ಡ್ ಕೊಡೋದೇ ಈಶ್ವರಪ್ಪ.